ಈ ವರ್ಷದ ಮೊದಲ ಚಂದ್ರಗ್ರಹಣ ಮಾರ್ಚ್ 3ರಂದು ನಡೆಯಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರಿಗೆ ದೇವರ ದರ್ಶನದ ಸಮಯದಲ್ಲಿ ಬದಲಾವಣೆ ಮಾಡಲಾಗಿದೆ. ನಾನೀಗ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಸನ್ನಿಧಾನದ ಮುಂಭಾಗದಲ್ಲಿದ್ದೇನೆ. ನೀವು ಗಮನಿಸಬಹುದು, ಪ್ರಮುಖವಾಗಿ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಕೇವಲ ಜಿಲ್ಲೆ ರಾಜ್ಯದವರು ಮಾತ್ರ ಅಲ್ಲದೆ ಹೊರ ರಾಜ್ಯದವರು ಕೂಡ ಸಾಕಷ್ಟು ಮಂದಿ ಭಕ್ತರು ಬರ್ತಾರೆ. ಪ್ರತಿನಿತ್ಯ ಇಲ್ಲಿ ಸಾವಿರಾರು ಮಂದಿ ಭಕ್ತರು ಬಂದು ಮಂಜುನಾಥನ ದರ್ಶನವನ್ನು ಪಡೀತಾರೆ ಮತ್ತು ಅನ್ನಪ್ರಸಾದವನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಪ್ರಮುಖವಾಗಿ ಮಾರ್ಚ್ 3ರಂದು ಚಂದ್ರಗ್ರಹಣ ಏನು ನಡೆಯುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ದೇವರ ದರ್ಶನದ ಸಮಯದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ. ಅಂದ್ರೆ ಅವತ್ತು ಮಧ್ಯಾಹ್ನ 1:30ವರೆಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಮತ್ತು ಪ್ರಮುಖವಾಗಿ ಧರ್ಮಸ್ಥಳ ಅಂತ ಬಂದಾಗ ಇಲ್ಲಿನ ಅನ್ನಪ್ರಸಾದ ಸೇವೆ ಕೂಡ ಬಹಳಷ್ಟು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಪ್ರತಿನಿತ್ಯ ಸಾವಿರಾರು ಮಂದಿ ಭಕ್ತರು ಬಂದು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಸೊ ಗ್ರಹಣದ ಹಿನ್ನೆಲೆಯಲ್ಲಿ ಅವತ್ತು ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಶ್ರೀ ಕ್ಷೇತ್ರದಲ್ಲಿ ಅನ್ನಪ್ರಸಾದದ ವಿತರಣೆ ಆಗುತ್ತೆ. ಸೊ ಅದಾದ ಬಳಿಕ 1:30ಗೆ ಏನು ಟೆಂಪಲ್ ಕ್ಲೋಸ್ ಆಗಿದೆ ಮತ್ತು 2 ಗಂಟೆಗೆ ಅನ್ನಪ್ರಸಾದ ಕ್ಲೋಸ್ ಆಗುತ್ತೆ. ಅದಾದ ಬಳಿಕ ಸಂಜೆ ಏನು ಗ್ರಹಣ ಮೋಕ್ಷ ಆದ ಬಳಿಕ ಸುಮಾರು 7:30 ಗಂಟೆ ಸುಮಾರಿಗೆ ದೇವಸ್ಥಾನದ ಬಾಗಿಲು ಮತ್ತೆ ತೆರೆಯುತ್ತೆ. ಮತ್ತೆ ಅನ್ನಪ್ರಸಾದ ಸೇವೆ ಮತ್ತೆ ನಿರಂತರವಾಗಿ ನಡೆಯುತ್ತೆ. ಆ ಗ್ರಹಣ ಮೋಕ್ಷ ಆದ ಬಳಿಕ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯ ನಡೆಯುತ್ತೆ. ಗರ್ಭಗುಡಿ ಇರ್ಬೋದು, ಸೊ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛಗೊಳಿಸುವಂತ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ಸದ್ಯ ಇದಿಷ್ಟು ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ. ಅದರಂತೆ ಸೇವೆಗಳಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ಇರೋದಿಲ್ಲ. ದೇವಸ್ಥಾನ ಓಪನ್ ಇರುವಂತ ಟೈಮಲ್ಲಿ ಎಲ್ಲ ಸೇವೆಗಳು ಕೂಡ ನಡೆಯುತ್ತೆ. ಮತ್ತು ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಬರುವಂತ ಭಕ್ತಾದಿಗಳು ಹೆಚ್ಚಿನ ಮಂದಿ ಮುಡಿಯನ್ನು ಕೊಡ್ತಾರೆ. ಸೊ ಆ ಮುಡಿಯನ್ನು ಕೊಡುವಂತ ಸೇವೆ ಕೂಡ ನಡೆಯುತ್ತೆ. ಅದಕ್ಕೇನು ಸಮಸ್ಯೆ ಇಲ್ಲ ಎನ್ನುವಂತ ಮಾಹಿತಿಯನ್ನು ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿರ್ತಕ್ಕಂಥದ್ದು. ಆದ್ರೆ ಯೂಶುವಲ್ ಆಗಿ ನಾರ್ಮಲ್ ದಿನಗಳಲ್ಲಿ ದೇವಸ್ಥಾನ ಸಂಜೆ 5 ಗಂಟೆಗೆ ಓಪನ್ ಆಗ್ತಿತ್ತು. ಆದ್ರೆ ಗ್ರಹಣದ ದಿನದಲ್ಲಿ ಅವತ್ತು ಸಂಜೆ 7:30 ಗಂಟೆಗೆ ಓಪನ್ ಆಗುತ್ತೆ. ಸೊ ಅದರಂತೆ ಮತ್ತೆ ಮುಂದಿನ ಸೇವೆಗಳೆಲ್ಲವೂ ಕೂಡ ನಿರಂತರವಾಗಿ ನಡೆಯುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಬರುವಂತ ಭಕ್ತರು ಕೂಡ ಗಮನದಲ್ಲಿ ಇರಿಸಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಒಂದಿಷ್ಟು ಅಂದ್ರೆ ಕೆಲ ಹೊತ್ತುಗಳ ಕಾಲ ದೇವರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ಗ್ರಹಣದ ಸಂದರ್ಭದಲ್ಲಿ ಯಾವುದೇ ರೀತಿಯಿಂದ ವಿಶೇಷ ಪೂಜೆ ಹೋಮ ಯಾವುದೇ ರೀತಿಯಾಗಿ ಇಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನಡೆಯುವುದಿಲ್ಲ. ಬದಲಾಗಿ ಒಂದಿಷ್ಟು ಏನು ದೇವಸ್ಥಾನದ ಬಾಗಿಲುಗಳನ್ನು ಬಂದ್ ಮಾಡಿರುವಂಥದ್ದು ಮತ್ತು ಅನ್ನಪ್ರಸಾದ ಸೇವೆಯ ಆ ಸಮಯದ ಅವಧಿ ಅಂತ ಅದನ್ನು ಕೂಡ ಕಡಿತಗೊಳಿಸಿದ್ರು. ಇದಿಷ್ಟು ಬದಲಾವಣೆ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಿಂದ ಬದಲಾವಣೆಗಳು ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಆಗೋದಿಲ್ಲ. ಕ್ಯಾಮರಾ ಪರ್ಸನ್ ವಿಲ್ಫ್ರೆಡ್ ಡಿಸೋಜ್ ಜೊತೆ ಅಶೋಕ್, TV9 ಮಂಗಳೂರು.